ಮೃತ್ಯುಪಾಯಂ ವಿಮಾಯಂ ದೃಹಜಮಹಮಮೇಜಂ ಧೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಂಜನಾಸುನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಭಗವಂತ ಬ್ರಹ್ಮದೇವರನ್ನ ಸಮಾಧಾನ ಪಡಿಸ್ತಾ ಇದ್ದಾನೆ. ದುಃಖ ಬೇಡ ಅಂತ ಹೇಳಿ ಪ್ರಾರಂಭ ಮಾಡಿದ. ಅಲ್ಲಿ ಒಂದು ಸಮಸ್ಯೆಯನ್ನ ತಂದ್ರು. ಆತ್ಮ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅದಕ್ಕೆ ಉತ್ತರನೂ ಕೊಟ್ರು. ಆದ್ರೆ ಆ ಶ್ಲೋಕದಲ್ಲಿ ಕೆಲವು ಪ್ರಶ್ನೆಗಳಿಗೆ ಅವಕಾಶ ಇದೆ. ಪ್ರಕಾಶ ಸಂಹಿತೆಯಲ್ಲಿ ಹೇಳಿದ್ದಾರೆ ಆತ್ಮ ಶಬ್ದಕ್ಕೆ ತುಂಬಾ ಅರ್ಥ ಇದೆ. ಅಲ್ಲಿ ದೇವರು ಮುಖ್ಯವಾದ ಅರ್ಥ, ಆಮೇಲೆ ಬ್ರಹ್ಮದೇವರ ಅರ್ಥ, ಆಮೇಲೆ ಜೀವರು ಅಂತ, ಆಮೇಲೆ ಬುದ್ಧಿ, ಮನಸ್ಸು, ದೇಹ, ಮತ್ತೆ ಸಂದೋಹ ಅಂದ್ರೆ ದೇಹದ ಮಧ್ಯಭಾಗ ಅಂತ ಹೇಳ್ತಾ ಬಂದ್ರು. ಆದ್ರೆ ಇಲ್ಲಿನ ಪ್ರಶ್ನೆ ಸಂದೋಹ ದೇಹ ಮನಸ್ಸೋ ಅಂತ ಹೇಗಾಗತ್ತೆ ಅಂತ ಪ್ರಶ್ನೆ. ವ್ಯಾಕರಣದ ಪ್ರಕಾರ ಮನಸಹ ಆಗಬಾರ್ದು, ಮನಾಂಸಿ ಆಗ್ಬೇಕು. ತಪ್ಪಾಯ್ತಲ್ವಾ ಅಂತ. ಇಲ್ಲ, ಅದು ತಪ್ಪಿಲ್ಲ ಅಂತ ಇಲ್ಲಿ ಟಿಪ್ಪಣಿಯಲ್ಲಿ ಅದರ ಬಗ್ಗೆ ಬರ್ತಿದ್ದಾರೆ. ಸಮಸ್ತೋಯಂ ಮನಃಶಬ್ದೋ ಬಹ್ವಚ್ಕಃ ಇತಿ ನ ನಪುಂಸಕಃ ಇತಿ ಜ್ಞೇಯಂ. ಮನಃ ಮನಸಿ ಮನಾಂಸಿ ಅಂತ ಬಳಸ್ಬೇಕು ಅದನ್ನ. ನಪುಂಸಕಲಿಂಗ ಶಬ್ದ ಮನಸ್ಸನ್ನೋದು, ಆದ್ರೆ ಇಲ್ಲಿ ಅದಲ್ಲ. ಹಾಗಾಗಿ ಮನಸಹ ಅಂತ ಬಳಸಿದ್ದಾರೆ, ತಪ್ಪಿಲ್ಲ ಅಂತ. ಹೀಗೆ ಒಂದು ಸೂಕ್ಷ್ಮಾಂಶವನ್ನು ಗಮನಿಸಿದ್ದಾರೆ ಇಲ್ಲಿ. ಇಲ್ಲಾಂದ್ರೆ ಮೇಲ್ನೋಟಕ್ಕೆ ಮನಸಹ ಅಂತ ಬಳಸಬಾರ್ದಿತ್ತು, ಅದು ತಪ್ಪು ವಸ್ತುತಃ. ಅದ ಸರಿ ಇದೆ ಅಂತ ತೋರಿಸಿದ್ದಾರೆ ಇಲ್ಲಿ. ಅದೊಂದು ವಿಷಯ. ಮತ್ತೊಂದು, ಕ್ರಮಶಃ ಉತ್ಕರ್ಷ ಹಿ ಆತ್ಮತಾ ಭವೇತ್. ಅಲ್ಲ, ಈಗ ಪರಮಾತ್ಮನೇ ಯಾಕೆ ಮುಖ್ಯವಾದ ಅರ್ಥ ಈ ಶಬ್ದಕ್ಕೆ? ಈಗ ಯಾಕೆ ಉಲ್ಟಾ ಹೇಳ್ಬಾರ್ದು? ಚತುರ್ಮುಖ ಬ್ರಹ್ಮದೇವರೇ ಆತ್ಮ ಶಬ್ದದ ಮುಖ್ಯ ಅರ್ಥ, ಪರಮಾತ್ಮನೇ ಆಮೇಲೆ, ನಂತರ ಬುದ್ಧಿ, ಜೀವ ಎಲ್ಲರೂ, ಅದರಲ್ಲೂ ಯಾಕೆ ಕ್ರಮ ಹೇಳ್ಬೇಕು? ಹೀಗೆ ಯಾಕೆ ಪ್ರಶ್ನೆ ಮಾಡಬಾರ್ದು? ಸಹಜವಾಗಿ ಪ್ರಶ್ನೆ ಬರುತ್ತಲ್ಲ. ಅಂದ್ರೆ ಉತ್ಕರ್ಷೋ ಹಿ ಆತ್ಮತಾ ಭವೇತ್. ಹಾಗಲ್ಲ, ಆತ್ಮ ಅನ್ನೋ ಶಬ್ದ ಏನ್ ಹೇಳ್ತಾ ಇದೆ ಅದನ್ನು ಗಮನಿಸಿ. ಯಾವುದೇ ಒಂದು ಶಬ್ದ ಒಬ್ಬರಲ್ಲಿ ಬಳಸ್ಬೇಕು ಅಂದ್ರೆ ಅದರ ಅರ್ಥ ಮುಖ್ಯವಾಗಿ ಅವರಲ್ಲಿ ಇರ್ಬೇಕು. ಇಂದ್ರ ಅಂತ ಎಲ್ರನ್ನೂ ಕರಿಬಾರದು. ನಿಜವಾಗಿ ಇಂದ್ರ ಅಂದ್ರೆ ದೇವ್ರೊಬ್ನೇ. ಯಾಕೆ? ಇಂದ್ರ ಅಂದ್ರೆ ಯಾರ ಹತ್ರ ಐಶ್ವರ್ಯ ಇದೆಯೋ ಅವನನ್ನ ಇಂದ್ರ ಅಂತ ಕರಿಬೇಕು. ಕೇವಲ ಐಶ್ವರ್ಯ ಇದು ಮಾತ್ರಕ್ಕೆ ಸಾಲಲ್ಲ. ಯಾರ ಹತ್ರ ಇರೋ ಐಶ್ವರ್ಯ ಪೂರ್ತಿಯಾಗಿದ್ದು ಎಂದಿಗೂ ಕಳ್ಕೊಳ್ಳಲ್ವೋ ಅಂತಹ ಅವನನ್ನ ಇಂದ್ರ ಅಂತ ಕರಿಬೇಕು. ಪೂರ್ತಿ ಐಶ್ವರ್ಯ ದೇವರಿಗೆ ಮಾತ್ರ. ಹಾಗೆ ಯಾವತ್ತು ಕಳ್ಕೊಳ್ಳದೆ ಇರೋವನು ಅಂದ್ರೆ ಐಶ್ವರ್ಯವನ್ ಅವನೇ. ಅಂದ್ರೆ ಅಧಿಕಾರ ಯಾವತ್ತೂ ಹೋಗಲ್ಲ ಅವನಿಗೆ. ಇನ್ನೆಲ್ಲರೂ ಅಧಿಕಾರವನ್ನ ಕಳ್ಕೊಳ್ತಾರೆ, ಪಡಿತಾರೆ, ಈ ತರ ಎಲ್ಲ ಆಗುತ್ತೆ. ಪೂರ್ತಿ ಅಧಿಕಾರ ಚ್ಯುತಿ ಇಲ್ಲ. ಅದನ್ನೇ ಈಶ್ವರತ್ವ, ಐಶ್ವರ್ಯ ಅಂತ ಕರೀತಾರೆ. ಐಶ್ವರ್ಯ ಅಂದ್ರೆ ದುಡ್ಡು ಅನ್ನೋ ಅರ್ಥದಲ್ಲಿ ಇಲ್ಲಿ ಬರ್ತಾ ಇಲ್ಲ. ಐಶ್ವರ್ಯ ಅಂದ್ರೆ ಈಶ್ವರತ್ವ, ಈಶ್ವರನಲ್ಲಿರೋ ಒಂದು ಗುಣ, ಅದು ಐಶ್ವರ್ಯ. ಈ ರೀತಿ ಈಶ್ವರನ ಒಂದು ಧರ್ಮ, ಆ ಅಧಿಕಾರತ್ವ, ಆ ಸ್ವಾಮಿತ್ವ ಏನಿದೆಯಲ್ಲ, ಅದು ದೇವರಲ್ಲೇ ಮುಖ್ಯವಾಗಿರೋದು. ಇನ್ನೊಂದು ಅರ್ಥ ಏನಿದೆ, ಆತ್ಮ ಅದೇ ಇಂದ್ರ ಅನ್ನೋದಕ್ಕೆ ಹೇಗೆ ಹೇಳ್ತೀವಲ್ಲ, ಹಾಗೆ ಆತ್ಮ ಅನ್ನೋದಕ್ಕೆ ಸ್ವಾಮಿ ಅಂತ ಅರ್ಥ ಇದೆ. ಅದೇ ತರ ಇನ್ನೊಂದು ವ್ಯಾಪ್ತಿ ಅಂತ ಅರ್ಥ. ಆತ್ಮ ಅಂದ್ರೆ ಅಂದ್ರೆ ಎಲ್ಲಾ ಕಡೆ ವಿಸ್ತಾರವಾಗಿ ಇರೋನು, ಅವನಿಗೆ ಆತ್ಮ ಅಂದ್ರೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ ಅಂತ ಇನ್ನು ಹೇಳ್ಬೇಕು ಅಂದ್ರೆ. ಸರ್ವವ್ಯಾಪಿ ಅಂದ್ರೆ ಸರ್ವಾಂತರ್ಯಾಮಿ ಅಂತ ಕೊನೆಗೆ ಅರ್ಥ. ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋನು ಚತುರ್ಮುಖ ಬ್ರಹ್ಮದೇವರ, ಬುದ್ಧಿನ, ಮನಸ್ಸ, ಜೀವರ ಯಾರು?
ಎಲ್ಲಾ ಕಡೆ ಇರೋರು ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನ ಹೇಳ್ಬೋದು. ಯಾಕೆ? ಅವರು ಎಲ್ಲಾ ಜೀವರ ಅಂತರ್ಯಾಮಿಯಾಗಿ ಇರ್ತಾರೆ. ಆದ್ರೆ ಆ ಚತುರ್ಮುಖನ ಒಳಗಡೆನೂ ಇರ್ತಾನೆ ಆ ಭಗವಂತ ಅಂತರ್ಯಾಮಿಯಾಗಿ, ಅಲ್ಲೂ ವ್ಯಾಪಿಸ್ಕೊಂಡಿದ್ದಾನೆ. ಮತ್ತೆ ದೇವರು ಎಲ್ಲಾ ಕಡೆ ಇದ್ದಾನೆ, ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಬ್ರಹ್ಮದೇವರು ಎಲ್ಲಾ ಕಡೆ ಇರ್ಬೇಕು ಅಂತಿಲ್ಲ. ದೇಶತಃ ಕಾಲತಃ ಸಮಾನಳಾಗಿದ್ದಾಳೆ ಯಾರು? ಲಕ್ಷ್ಮೀ ದೇವಿ. ಯಾರಿಗೆ? ಭಗವಂತನಿಗೆ. ಹಾಗಾಗಿ ಸಮನ ಅಂತ ಲಕ್ಷ್ಮೀ ದೇವಿಗೆ ಹೆಸರು. ಸಮಳಾಗಿ ಅವಳಿದ್ದಾಳೆ ಅಂತ. ದೇಶತಃ ಕಾಲತಃ, ದೇವರು ಎಲ್ಲಿದ್ದಾನೋ ಅಲ್ಲಿ ಇರ್ತಾಳೆ. ಯಾವ ಕಾಲದಲ್ಲಿ ದೇವರು ಇರ್ತಾನೋ ಆ ಕಾಲದಲ್ಲೂ ಲಕ್ಷ್ಮೀ ದೇವಿ ಇರ್ತಾಳೆ. ಈ ತರ ನೋಡಿದಾಗ ಬ್ರಹ್ಮದೇವರಲ್ಲೂ ಆತ್ಮ ಶಬ್ದವನ್ನ ಮುಖ್ಯವಾಗಿ ಬಳಸ್ಲಿಕ್ಕಾಗಲ್ಲ, ಅದು ದೇವರಲ್ಲೇ ಬಳಸ್ಬೇಕು ಅಂತ ಇಟ್ಟುಕೊಂಡು ಉತ್ಕೃಷ್ಟತ್ವ, ಆ ಉತ್ಕರ್ಷತೆ ಅನ್ನೋದು ಪರಮಾತ್ಮನಲ್ಲಿ ಮುಖ್ಯವಾಗಿದೆ. ಹಾಗಾಗಿ ಆತ್ಮಶಬ್ದ ಅವನನ್ನೇ ಹೇಳ್ತಾ ಇದೆ ಅಂತ ಇಷ್ಟು ಪ್ರಕಾಶ ಸಂಹಿತೆಯ ಮಾತನ್ನ ಬಿಡಿಸಿದ್ದಾರೆ. ಇದಾದ್ಮೇಲೆ ಭಗವಂತ ಈಗ ಆಶ್ವಾಸನೆ ಕೊಡ್ತಾನೆ. ಶ್ರೀ ಭಗವಾನುವಾಚ ಅಂತ 29ನೇ ಶ್ಲೋಕ. ಈಗ ಮಾ ವೇದ ಗರ್ಭ ಗಾಸ್ತಂದ್ರೀಂ ಸರ್ಗೇ ಉದ್ಯಮಮಾವಹ ತನ್ಮಯಾ ಚೋದಿತಂ ಹ್ಯಗ್ರೇ ಯನ್ಮಾಂ ಪ್ರಾರ್ಥಯತೆ ಭವಾನ್. ಭಗವಂತ ಹೇಳ್ದ, ನೋಡು, ನೀ ಯೋಚನೆ ಮಾಡ್ಬೇಡ, ಸೃಷ್ಟಿಯನ್ನು ಹೇಗ್ ಮಾಡೋದು, ಅದಕ್ಕಿನ್ನೂ ನನಗೆ ಜ್ಞಾನ ಸಾಲ್ತಾ ಇಲ್ಲ ಅಂತ ಹೆದರ್ಕೊಳ್ಬೇಡ. ನಿನ್ ಮುಖಾಂತರ ನಾನ್ ಮಾಡಿಸ್ತೇನೆ ಸೃಷ್ಟಿನ. ದೇವರಿದಾನಲ್ಲ, ಯಾಕೆ ಹೆದರ್ಕೊಬೇಕು? ಅವನೇ ಎಲ್ಲವನ್ನು ಪ್ರೇರೇಪಿಸೋದು. ಬ್ರಹ್ಮದೇವರಿಗೆ ಪ್ರೇರಣೆ ನೀಡುವನು ಅವನೇ. ಅದನ್ನೇ ಭಗವಂತ ಹೇಳ್ತಾನೆ. ಮಾ ವೇದ ಗರ್ಭ, ವೇದ ಗರ್ಭ ಅಂದ್ರೆ ಬ್ರಹ್ಮದೇವ ತಂದ್ರೀಂ ಮಾಗಾಹ ಅಂದ್ಬೇಡ. ಏನು ತಂದ್ರೀಂ? ತಂದ್ರ ಅನ್ನೋ ಶಬ್ದಕ್ಕೆ ತೂಕಡಿಸೋದು ಅಂತ ಒಂದು ಅರ್ಥ ಇದೆ, ತಂದ್ರ ಅಂತ. ಇಲ್ಲಿ ತಂದ್ರಿ ಅಂತಂದ್ರೆ ಒಂಥರ ಹಿಂಗೆ ಕಣ್ಣು ಹಿಂಗ್ ಮುಚ್ತಾ ಇದಾರೆ ಬ್ರಹ್ಮದೇವರು. ಯಾಕೆ? ಆ ದುಃಖದಿಂದ, ಖಿನ್ನತೆಗೊಳಗಾಗಿ. ಹೇಗ್ ಮಾಡೋದು ಈ ಲೋಕಗಳನ್ನು, ಹೇಗ್ ಸೇರಿಸೋದು, ಈ ಸೃಷ್ಟಿನ ಹೇಗ್ ಮಾಡೋದು, ಅದ್ರ ಜ್ಞಾನ ನನಗಿನ್ನೂ ಸಾಲ್ತಾ ಇಲ್ವಲ್ಲ ಅಂತ ಇದನ್ನ ತಂದ್ರಿ ಅಂತ ಕರೀತಾರೆ, ಆ ಒಂದು ಖಿನ್ನತೆಯನ್ನು. ಅದನ್ನ ಇಲ್ಲಿ ಬರೀತಾರೆ. ತಂದ್ರೀಂ ಅಂದ್ರೆ ಲೋಕ ಸಂಸ್ಥಾನ ವಿಜ್ಞಾನ ವಿಷಯಂ ಪರಿಖೇದಂ. ಈ ಲೋಕಗಳನ್ನ ಸೇರಿಸೋದು ಹೇಗೆ, ಸೃಷ್ಟಿ ಮಾಡೋದ್ ಬಗ್ಗೆ ಹೇಗೆ ಅನ್ನೋದರ ವಿಷಯದ ಬಗ್ಗೆ ಒಂದು ಖಿನ್ನತೆ, ಅದನ್ನ ತಂದ್ರಿ ಅಂತ ಕರೀತಾರೆ. ಈ ತಂದ್ರಿ ನನಗ್ ಬೇಡ. ಯಾಕೆಂದ್ರೆ ಬೇಗ ನೀನು ಹೊರಟು ಸೃಷ್ಟಿ ಮಾಡ್ಲಿಕ್ಕೆ, ಸರ್ಗೇ ಉದ್ಯಮಂ, ಬೇಗ ಪ್ರಯತ್ನ ಪಟ್ಟು ಮುಂದೆ ಸೃಷ್ಟಿ ಮಾಡ್ಲಿಕ್ಕೆ. ಯಾಕೆಂದ್ರೆ ನೀನೇನ್ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ನನಗ್ ಜ್ಞಾನ ಕೊಡು, ಆ ಜ್ಞಾನ ಬರೋದು ಸ್ಥಿರವಾಗಿರ್ಲಿ ನನ್ನಲ್ಲಿ ಅಂತ ಹಿಂದೇನೇನು ಕೇಳಿದ್ಯಲ್ಲ, ಈ ಎಲ್ಲ ಪ್ರಾರ್ಥನೆ ಮಾಡಿದ್ಯಲ್ಲ, ಅದಕ್ಕೆ ನಾನೇ ಪ್ರೇರಕ. ನಿನ್ ಒಳಗಡೆ ನಾನೇ ಕೇಳಿಸ್ತಾ ಇದ್ದೀನಿ, ಹೊರಗಡೆ ಓ ನನಗ್ ಸಾಲಲ್ಲ, ನನಗ್ ದೇವರೇ ಕೊಡು ಇನ್ನು ಜ್ಞಾನವನ್ನ ಅಂತ ನಾನೇ ಪ್ರೇರಣೆ ಮಾಡ್ತಾ ಇರೋದು. ಅಷ್ಟೇ ಯಾಕೆ, ಈ ರೀತಿ ನೀನ್ ತಪಸ್ ಮಾಡಿ ಈ ತರ ನೀ ಕೇಳ್ಬೇಕಾದ್ರೆ ಮೊದಲು ತಪಸ್ ಯಾಕೆ ಮಾಡ್ದಿ ನೀನು? ನಾನೇ ನಿನಗೆ ತಪ ತಪ ಅಂತ ಹೇಳಿದೆ, ಆ ಶಬ್ದವನ್ನ ನಿನ್ ಕಿವಿಗ್ ಬೀಳೋ ಹಾಗೆ ಮಾಡಿದೆ, ಪ್ರೇರಣೆ ಮಾಡಿದೆ. ಆಮೇಲೆ ನೀನ್ ತಪಸ್ಸಕ್ಕೆ ಕೂತ್ಕೊಂಡೆ. ಹೌದಲ್ಲ, ನಾನು ಹೇಗ್ ಸೃಷ್ಟಿ ಮಾಡ್ಬೇಕಿದನ್ನೆಲ್ಲ ಅಂತ. ಇವಾಗ ಪ್ರಾರ್ಥನೆ ಮಾಡಿದ್ದು ನನ್ನ ಪ್ರೇರಣೆಯಿಂದಲೇ, ಎಲ್ಲವೂ ನನ್ನ ಪ್ರೇರಣೆಯಿಂದ ಆದ್ಮೇಲೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅದು ನಾನು ನಿನ್ನ ಮುಖಾಂತರ ಮಾಡಿಸ್ತೀನಿ ಅಂತ ಭಗವಂತನ ಒಂದು ಅಭಿಪ್ರಾಯ. ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ಬೇರೆ ಅರ್ಥವನ್ನು ತಿಳಿಸ್ತಾರೆ. ಏನ್ ಅರ್ಥವನ್ನು ತಿಳಿಸ್ತಾರೆ, ಅದ್ ಯಾಕೆ ಸರಿ ಇಲ್ಲ, ಇಲ್ಲೇನ್ ಅರ್ಥ ಹೇಳಿದಾರೆ ಕೊನೆಗೆ ನೋಡೋಣ. ಇಲ್ಲಿ ತನ್ಮಯ ಚೋದಿತಂ ಹ್ಯಗ್ರೆ ಅಂತ ಭಾಗವತಲ್ಲಿ ಆಚಾರ್ಯರ ಪ್ರಕಾರ ಚೋದಿತಂ ಅಂತ ಶಬ್ದ ಇದೆ ಭಾಗವತಲ್ಲಿ. ಆದ್ರೆ ಬೇರೆಯವ್ರು ಹೇಳೋದು ತನ್ಮಯ ಪಾದಿತಂ ಹೆಗ್ರೆ ಆಪಾದಿತಂ ಅಂತ ಶಬ್ದ ಹೇಳ್ತಾರೆ, ಚೋದಿತಂ ಅಲ್ಲ, ತನ್ಮಯ ಪಾದಿತಂ ಹೆಗ್ರೆ ಅಂತ ಅವ್ರ ಪ್ರಕಾರ ಪಾಠ. ಸರಿ, ಇದಕ್ಕೇನರ್ಥ ಅವ್ರ ಪ್ರಕಾರ ಇಟ್ಟುಕೊಂಡ್ರೆ? ಅವ್ರ ಪ್ರಕಾರ ಏನ್ ಹೇಳ್ದಾಗಾಯ್ತು, ಭಗವಂತ ಬ್ರಹ್ಮದೇವರಿಗೆ ಹೇಳ್ತಾನಂತೆ ಏನೇಂದ್ರೆ, ನೋಡು, ನೀನು ಏನ್ ಕೇಳಿದ್ಯಲ್ಲ ನನ್ನ ಹತ್ರ, ಜ್ಞಾನ ಬೇಕು ಅಂತ ಆಪಾದಿತ, ನೀ ಏನ್ ಕೇಳಿದಿ ನನ್ನ ಹತ್ರ, ಅದನ್ನ ನಿನಗ್ ಕೊಟ್ಟಿದ್ದೀನಿ ಅಂತ ದೇವರು ಹೇಳ್ತಾನೆ ಈ ಶ್ಲೋಕದಲ್ಲಿ ಅವ್ರ ಪ್ರಕಾರ. ವಸ್ತುತಃ ಹಾಗಲ್ಲ. ಯಾಕೆಂದ್ರೆ
ಈ ಮುಂದಿನ ಶ್ಲೋಕವನ್ನು ಗಮನಿಸಿದಾಗ ತಪಸ್ ಮಾಡು, ಇನ್ನು ನೀನು ನಿನಗ್ ಚೆನ್ನಾಗ್ ಜ್ಞಾನ ಬರುತ್ತೆ ಅಂತ ಭಗವಂತ ಹೇಳ್ತಾನಂತೆ. ಯಾಕೆ ಹೇಳ್ಬೇಕಾಗದೆ? ನೀ ಏನ್ ಕೇಳಿದಿ ಅದನ್ನ ನಾನು ಕೊಟ್ಟಿದ್ದೀನಿ ಅಂದ್ಮೇಲೆ ಮತ್ತೆ ಅವನು ಏನ್ ಮಾಡ್ತಾನೆ, ಇನ್ನೂ ತಪಸ್ ಮಾಡು, ನಿನಗೆ ಇನ್ನೂ ಜ್ಞಾನ ಬರುತ್ತೆ ಅಂತ ಮುಂದೆ ಹೇಳಲಿಕ್ಕಿದ್ದಾನೆ. ಹಾಗಾದ್ರೆ ಈ ಎಲ್ಲ ಮಾತುಗಳಿಂದ ನಮಗೇನ್ ಅರ್ಥ ಆಯ್ತು? ಇಲ್ಲಿ ಕೊಟ್ಟಿದ್ದೀನಿ, ನೀ ಏನ್ ಕೇಳಿದಿ ಅದನ್ನ ಅಂತ ಹೇಳಿಲ್ಲ ದೇವ್ರು. ಹೊರತು ನೀನ್ ಇದುವರೆಗೆ ಏನು ಪ್ರಾರ್ಥನೆ ಮಾಡಿದ್ಯಲ್ಲ ಜ್ಞಾನಕ್ಕಾಗಿ, ನನಗ್ ಜ್ಞಾನ ಬೇಕು ಅಂತ, ಅದು ನನ್ನ ಪ್ರೇರಣೆಯಿಂದಲೇ ಆಗಿದ್ದು. ಇನ್ ಮುಂದೆ ನೀ ತಪಸ್ ಮಾಡು ಜ್ಞಾನಕ್ಕೋಸ್ಕರ ಅಂತ ಮತ್ ಪ್ರೇರಣೆ ಮಾಡಿ ಭಗವಂತ ಹೇಳ್ತಾನೆ. ಈ ತರ ಅರ್ಥ ಹೇಳೋದು ಇಲ್ಲಿ ಸರಿ. ಇದನ್ನ ಅಂತ, ಇದೆಲ್ಲ ಪ್ರಸಿದ್ಧ ಈ ವಿಷಯ ಅಂತ. ಅಂದ್ರೆ ದೇವರ ಪ್ರೇರಣೆಯಿಂದಲೇ ಎಲ್ಲವೂ ಆಗೋದು. ಅವನ ಪ್ರಾರ್ಥನೆಯೂ ದೇವರ ಅಧೀನವೇ. ಅವನು ಹೀಗೆ ಪ್ರಾರ್ಥನೆ ಮಾಡಿದ್ದು ಅದು ದೇವರ ಅಧೀನವಾಗಿ ಪ್ರೇರಣೆ ಮಾಡಿದಾನೆ, ಅದರಿಂದ ಪ್ರಾರ್ಥನೆ ಮಾಡಿತ್ತು ಅಂತ. ಇಷ್ಟನ್ನ ಇಲ್ಲಿ ತಿಳಿಸ್ಲಿಕ್ಕೇನೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ವಾಕ್ಯವನ್ನ ಬರೆದಿದ್ದಾರೆ. ಏನಂತ? ಪ್ರಾರ್ಥನಮಪಿ ಮತ್ ಪ್ರೇರಣ ಮೇವ. ನೀನ್ ಪ್ರಾರ್ಥನೆ ಮಾಡಿದ್ದು ನನ್ನ ಪ್ರೇರಣೆನೇ ಅಷ್ಟೇ, ಅದು ಬೇರೆ ಅಲ್ಲ, ನೀನ್ ಸ್ವತಂತ್ರವಾಗಿ ಮಾಡಿದ್ದಲ್ಲ ಅಂತ. ಇದಾದ್ಮೇಲೆ ವೇದಗರ್ಭ ಅಂತ ಒಂದು ಶಬ್ದ ಬಂತು. ಇದಕ್ಕೆ ಏನರ್ಥ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸ್ತಾರೆ. ವೇದಗರ್ಭ ಅಂದ್ರೆ ವೇದ ಪ್ರತಿಪಾದ್ಯ ಅಂತ ಅರ್ಥ. ಅಂತ ವೇದದಲ್ಲಿ ಗರ್ಭವಾಗಿ ಸೇರ್ಕೊಂಡಿರೋನು ವೇದಗರ್ಭ. ವೇದ ಗರ್ಭ ಅಂದ್ರೆ, ಗರ್ಭ ಅಂದ್ರೆ ಹೊಟ್ಟೆಯ ಪ್ರದೇಶ, ಅದರ ಒಳಗಡೆ ಇರೋನು. ವೇದದ ಗರ್ಭದ ಒಳಗಡೆ ಇರೋನರ್ಥ ವೇದನು ಬ್ರಹ್ಮದೇವರನ್ನ ಚೆನ್ನಾಗಿ ಕೊಂಡಾಡುತ್ತೆ, ಅಂಥವನಿಗೆ ವೇದಗರ್ಭ ಅಂತ ಕರೀತಾರೆ. ತಂದ್ರಿ ಅನ್ನೋ ಶಬ್ದಕ್ಕೆ ಏನರ್ಥ? ವಿಷಾದ ಕೃತಂ ಆಲಸ್ಯಂ ಅಂತ ಹೇಳ್ತಾರೆ. ತಂದ್ರಿ ಅಂದ್ರೆ ವಸ್ತುತಃ ತೂಕಡಿಸೋದು ಅಂತ ಒಂದ್ ಅರ್ಥ ಇದೆಯಲ್ಲ, ಅದೇ ತರ ಇನ್ನೊಂದು ಆಲಸ್ಯ. ಸುಸ್ತಾಗ್ಬಿಡತ್ತೆ. ಸುಸ್ತ್ಯಾಕಾಗತ್ತೆ? ತುಂಬಾ ಕೆಲಸ ಮಾಡಿದಾಗ ಮತ್ತೆ ಆಲಸ್ಯ ಯಾವಾಗ ಬರುತ್ತೆ? ಅಷ್ಟೊಂದ್ ಮಾಡ್ಬೇಕಾ, ಅಯ್ಯೋ ಆಗಲ್ಲ ಅಂತ ಹೇಳಿ ಸೋಂಬೇರಿತನ ಶುರು ಆಗತ್ತೆ. ಇನ್ನ ಯಾವಾಗ ಆಗತ್ತೆ ಆಲಸ್ಯ ಬರೋದು ಅಂದ್ರೆ ವಿಷಾದ, ಮನಸ್ಸು ಖಿನ್ನತೆಗೊಳಗಾಗೋಗ್ಬಿಡುತ್ತೆ. ಅಷ್ಟೊಂದು ಅನ್ನೋ ಭಾವ ಇದ್ರೆ ಸರಿ, ಖುಷಿಯಾಗಿರ್ತಾರೆ, ಆದ್ರೆ ಅಷ್ಟೊಂದ ಅಂತ ಇರುತ್ತೆ. ಅದೇ ಮನಸ್ಸಿಗೆ ವಿಪರೀತ ಖಿನ್ನತೆ ಆಗ್ಬಿಡುತ್ತೆ. ಓ ನನ್ ಕೈಲಿ ಆಗಲ್ಲ 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 ಅಂತ. ಆಗಲೂ ಆಲಸ್ಯ ತಾನಾಗೆ ಸೃಷ್ಟಿ ಆಗತ್ತೆ. ಏನು ಮಾಡ್ಲಿಕ್ಕೆ ಹೋಗಲ್ಲ, ಆಗ ಮನುಷ್ಯ ಸುಮ್ನಾಗ್ಬಿಡ್ತಾನೆ. ಇಲ್ಲೂ ಅದನ್ನ ತಂದ್ರಿ ಅಂತ ಕರೀತಾರೆ. ಇದು ಬ್ರಹ್ಮದೇವರಿಗಾಯ್ತು. ಈಗ ವಿಷಾದ ಕೃತಂ ಆಲಸ್ಯಂ, ಮನೋವಿಷಾದ ಆಯ್ತು. ಅರ್ಜುನನಿಗೂ ಹಾಗೆ ಆಯ್ತು ಅವತ್ತಿನ ದಿವಸ. ವಿಷಾದ, ಮನೋವಿಷಾದ ಇವ್ರಿಗೂ ಆಗಿದೆ. ಆಲಸ್ಯ ಅದು ನಿನಗ್ ಬೇಡ ಈಗ ಅಂತ. ಯಾಕಂದ್ರೆ ನೀನೇನು ಹಿಂದೆ ದೃಶ್ಯಂ ಅನುಸ್ಪೃಶ್ಯತಾದ್ ನನಗೆ ಆ ಜ್ಞಾನ ನೀಡು ಅಂತ ಏನ್ ಪ್ರಾರ್ಥನೆ ಮಾಡಿದಿ, ನಿನಗೆ ಅದರಲ್ಲೂ ಸ್ವಾತಂತ್ರ್ಯ ಇಲ್ಲ. ಪ್ರಾರ್ಥನೆ ಮಾಡಿದ್ದು ನಾನ್ ಪ್ರೇರಣೆ ಮಾಡಿದ್ದಕ್ಕೆ ಅಂತೆಲ್ಲ ಹೇಳಿ ನೀನು ಅಸ್ವತಂತ್ರ. ಹಾಗಾಗಿ ಒಟ್ಟರ್ಥ ಏನು ಅಂದ್ರೆ, ನೀನು ಹಿಂದೆ ಏನು ಮೊದಲು ಪ್ರಾರ್ಥನೆ ಮಾಡಿದ್ದಿ, ಆ ಪ್ರಾರ್ಥನೆಯನ್ನು ನಾನೇ ನನ್ನ ಪ್ರೇರಣೆಯಿಂದ ನಿನ್ ಕೈಯಲ್ಲಿ ಮಾಡಿಸಿದ್ದು. ಪ್ರಾರ್ಥನೆ ಮಾಡ್ಲಿಕ್ಕೆ ನೀನು ಸ್ವತಂತ್ರ ಅಲ್ಲ ಅಂದ್ಮೇಲೆ ಇನ್ನು ಸೃಷ್ಟಿ ಮಾಡ್ಲಿಕ್ಕೆ ನೀನು ಸ್ವತಂತ್ರನಾ? ನಾನಿರ್ತೀನಿ ನಿನ್ ಹಿಂದೆ ಅಂತ. ಇದನ್ನ ದೇವರು ತಿಳಿಸ್ಲಿಕ್ಕೆ ಈ ವಿಷಯಗಳನ್ನ ಈಗ ಬ್ರಹ್ಮದೇವರಿಗೆ ಹೇಳ್ದ. ಇದಾದ್ಮೇಲೆ ಈಗ ಉಪದೇಶ ಕೊಡ್ತಾನೆ ಪರಮಾತ್ಮ. ನೀನು ಜ್ಞಾನ ಬೇಕು ಅಂತ ಕೇಳಿದ್ಯಲ್ಲ, ಜ್ಞಾನಕ್ಕೆ ಏನ್ ಸಾಧನ ಅದನ್ನ ನಾನು ಹೇಳ್ತೀನಿ ಕೇಳು. ಇದನ್ನ ನೀನ್ ಮಾಡು, ಆಗ ಸೃಷ್ಟಿಗೆ ಬೇಕಾದ ಏನೇನು ಜ್ಞಾನ ಇದೆ ಅದನ್ನೆಲ್ಲ ನೀನ್ ಪಡ್ಕೊಳ್ತೀಯ ಅಂತ. ಅದನ್ನ 30ನೇ ಶ್ಲೋಕದಲ್ಲಿ ತಿಳಿಸಿದ. ಭೂಯಶ್ಚ ತಪ ಆತಿಷ್ಠ ವಿದ್ಯಾಂ ಚೈವ ಮದಾಶ್ರಯಾಂ ತಾಭ್ಯಾಂ ಅಂತಃ ಹೃದಿ ಬ್ರಹ್ಮನ್ ಲೋಕಾನ್ ದ್ರಕ್ಷಸಿ ಅಪಾವೃತಾನ್. ದ್ರಕ್ಷ್ಯಸಿ ಅಪಾವೃತಾನ್, ದ್ರಕ್ಷ್ಯಸಿ ಅಂತ ಅಂದ ಅಂದ್ರೆ ನೀನ್ ನೋಡ್ತೀಯ ಆ ಲೋಕಗಳನ್ನ. ಅಪಾವೃತ ಅಂದ್ರೆ ಆವೃತ ಅಲ್ಲ, ಅಪಾವೃತ ಅಂದ್ರೆ ಯಾವುದೇ ಆವರಣಗಳಿಲ್ಲ, ಎಲ್ಲ ಓಪನ್ ಆಗಿ ವಿವರವಾಗಿ ಏನೇನು ಆ ಲೋಕಗಳಿದೆ ಅದನ್ನೆಲ್ಲ ನೋಡ್ತೀಯ ನೀನು. ಎಲ್ಲಿ? ಮೊದಲೇ ನಿನ್ ಮನಸ್ಸಿನಲ್ಲಿ. ಅಂದ್ರೆ ನಿನ್ ಮನಸ್ಸಿಗೆ ಗೊತ್ತಾಗ್ಬಿಡತ್ತೆ, ಓ ಈ ಎಲ್ಲಾ ಲೋಕಗಳನ್ನ ಹೀಗೆ ಮಾಡ್ಬೇಕು ಅಂತ. ಎಲ್ಲಾ ಲೋಕಗಳ ದರ್ಶನ ಮೊದಲೇ ಆಗ್ಬಿಡತ್ತೆ ನಿನಗೆ, ಹೀಗೆ ಮಾಡ್ಬೇಕು ಅಂತ. ಯಾವುದರಿಂದ ಆಗತ್ತೆ ಇದು ಅಂದ್ರೆ ಅದಕ್ಕೆ ಎರಡು ಹೇಳ್ತಾರೆ. ಬ್ರಹ್ಮನೇ ಕೇಳು, ಮತ್ತೆ ತಪಸ್ಸಿಗೆ ಹೋಗ್ ನೀನು ಅಂತ. ಎಷ್ಟು ತಪಸ್ಸು ಮಾಡಿಸ್ತಾರೋ ಬ್ರಹ್ಮದೇವರ ಕೈಲಿ ಪರಮಾತ್ಮ. ಈಗಾಗಲೇ ದೇವಮಾನದ ಪ್ರಕಾರ
1000 ವರ್ಷ ಆಗೋಗಿದೆ ತಪಸ್ ಮಾಡಿ, ಇಷ್ಟೆಲ್ಲ ಸ್ತೋತ್ರ ಮಾಡಿದ್ದಾನೆ, ಮತ್ತೆ ಜ್ಞಾನ ಬೇಕಾ ತಪಸ್ ಮಾಡುತ್ತ. ಅಂದ್ರೆ ತಪಸ್ಸಿಗೆ ಅಷ್ಟು ಪ್ರಾಮುಖ್ಯ ಇದೆ. ಯಾವಾಗ್ಲೂ ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಃ ತದ್ಧಿ ತಪಃ. ಬ್ರಾಹ್ಮಣನಿಗೆ ಹೇಳುವಂತ ಒಂದು ವಿಧಿ ಸ್ವಾಧ್ಯಾಯ ಪ್ರವಚನ ಎರಡು, ಒಂದು ಶಾಸ್ತ್ರಾಧ್ಯಯನ, ಇನ್ನೊಂದು ಶಾಸ್ತ್ರ ಪಾಠ, ಶಾಸ್ತ್ರ ಪ್ರವಚನ. ನಾಕೋ ಮೌದ್ಗಲ್ಯ ಅಂತ ಮೌದ್ಗಲ್ಯರು ಹೇಳ್ತಾರೆ. ತದ್ಧಿ ತಪಃ ತದ್ಧಿ ತಪಃ, ಇದು ತಪಸ್ಸು ತಪಸ್ಸು ಅಷ್ಟೇ. ಅಧ್ಯಯನ ಯಾವಾಗ ಅಧ್ಯಯನ ಮಾಡ್ತಿರ್ಬೇಕಂದ್ರೆ ಸಚ್ಚಾಸ್ತ್ರಾಭ್ಯಾಸ, ಅದೊಂದು ಧ್ಯಾನಕ್ಕೆ ಸಮಾನ ಅಂತ. ಧ್ಯಾನಕ್ಕಿಂತ ವಸ್ತುತಃ ಒಂದ್ ಮೆಟ್ಲು ಹೆಚ್ಚಿಗೆ. ಅದನ್ನ ಸುಧಾದಲ್ಲಿ ನೋಡಿದೀವಿ ನಾವು. ಅಂತೂ ಈ ಶಾಸ್ತ್ರಾಧ್ಯಯನಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಅದೊಂದು ತಪಸ್ಸು ಅಂತ ಲೆಕ್ಕದಲ್ಲಿ. ಒಬ್ಬೊಬ್ರಿಗೆ ಒಂದೊಂದು ತಪಸ್ಸು. ಆ ಥರ ಇಲ್ಲಿ ಬ್ರಹ್ಮದೇವರಿಗೆ ಮತ್ತೆ ನೀನ್ ತಪಸ್ ಮಾಡು ಅಂತ, ಭೂಯ ತಪಶ್ಚ ಆತಿಷ್ಠ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಹಾಗೆ ವಿದ್ಯೆಯನ್ನ ಹೊಂದು ಅಂತ. ವಿದ್ಯೆಯನ್ನು ಹೊಂದೋದೇನು? ಸ್ಥಿರತೆ. ಏನ್ ಸ್ಥಿರತೆ? ಮದಾಶ್ರಯಾಂ ವಿದ್ಯಾಂ, ನನ್ನಲ್ಲಿ ಭಕ್ತಿ ಇಡು ಅಂತ. ಒಂದು ತಪಸ್ ಮಾಡು, ನನ್ನಲ್ಲಿ ಭಕ್ತಿ ಇಡು. 2 ಅಂಶ. ಇದು 2 ಇಟ್ಕೋ, ನಿನ್ ಮನಸ್ಸಿಗೆ ಇಡೀ ಲೋಕ ಎಲ್ಲ ತೆರೆದುಕೊಳ್ಳತ್ತೆ, ಎಲ್ಲ ಗೊತ್ತಾಗತ್ತೆ ನಿನಗೆ ಅಂತ. ಇಷ್ಟನ್ನ ಇಲ್ಲಿ ಪದರತ್ನಾವಲಿಯಲ್ಲಿ ವಿಜಯಧ್ವಜ ತೀರ್ಥರು ಹೇಳ್ತಾ ಒಂದು ಮಾತನ್ನು ಲೇಖ ಮಾಡಿದ್ರು. ಇದು ಭಾಗವತ ತಾತ್ಪರ್ಯದಲ್ಲಿ ಬರುತ್ತೆ. ಕಪಿಲ ಸಂಹಿತೆ ಅಂತಿದೆ. ಹಿಂದೆ ಪ್ರಕಾಶ ಸಂಹಿತೆ ಬಂತು, ಈಗ ಕಪಿಲ ಸಂಹಿತೆ. ಈ ಗ್ರಂಥದಲ್ಲಿ ತಪಸ್ಸು ಅಂದ್ರೇನು, ವಿದ್ಯೆ ಅಂದ್ರೇನು ಅಂತ ಬಿಡಿಸಿದ್ದಾರೆ. ತಪ ಆಲೋಚನಂ ಪ್ರೋಕ್ತಂ ವಿದ್ಯಾ ನಿಷ್ಠಾ ಪ್ರಕೀರ್ತಿತ. ತಪಸ್ಸು ಅಂದ್ರೆ ಆಲೋಚನಾ, ವಿದ್ಯೆ ಅಂದ್ರೆ ನಿಷ್ಠೆ ಅಂತ. ಏನು ಆಲೋಚನಾ ಅಂದ್ರೇನು ಅದನ್ನು ಬಿಡಿಸ್ತಾರೆ ಇಲ್ಲಿ. ಗುಣೋಪಸಂಹಾರ ಲಕ್ಷಣಂ ಧ್ಯಾನಂ, ಹಿಂದೆ ಬಂದಿರ್ಲಿಲ್ಲ, ಈಗ ಬಿಡಿಸ್ತಾ ಇದ್ದಾರೆ. ಗುಣೋಪಸಂಹಾರ. ಗುಣೋಪಸಂಹಾರ ಅಂದ್ರೆ ಇದು ನಾವು ಸುಧಾಪಾಠದಲ್ಲಿ ವಿಸ್ತಾರವಾಗಿ ಕೇಳಿದ್ವಿ ವಸ್ತುತಃ. ಉಪಸಂಹಾರಾಧಿಕರಣ ಅಂತಾನೆ ಅದಕ್ಕೆ ಹೆಸರು. ಮತ್ತೆ ಹಿಂದೆನೂ ತುಂಬಾ ನ್ಯಾಯ ವಿವರಣ ಪಾಠದಲ್ಲಿ, ನ್ಯಾಯ ವಿವರಣ ಅಂತಂದ್ರೆ ಪ್ರತಿಯೊಂದು ನ್ಯಾಯಗಳು, ಪೂರ್ವಪಕ್ಷ ಸಿದ್ಧಾಂತ ಏನು ಅಂತ ಆ ಭಾಗದಲ್ಲೂ ಕೇಳಿದೀವಿ ಪ್ರಾರಂಭದಲ್ಲಿ. ಈ ಗುಣ ಉಪಸಂಹಾರ ಅಂದ್ರೇನು? ಒಂದೇ ಸಲಿ ಒಬ್ಬ ವ್ಯಕ್ತಿ ಮುಂದೆ ಬಂದ್ರೆ ಅವನ 2 ಭುಜ ಒಂದೇ ಸಲಿ ಕಾಣ್ಬೇಕು. ಒಂದ್ಸಲಿ ಈ ಭುಜ ಆ ಭುಜ ನೋಡೋದಲ್ಲ, ಒಟ್ಟಿಗೆ ಗೊತ್ತಾಗತ್ತಲ್ಲ. ಒಬ್ಬ ಬಂದ್ರೆ ಮುಂದೆ ಬಲಗೈ ಎಡಗೈ 2 ಸಲಿ ನೋಡೋದು ಯಾಕೆ? ಬರ್ತಿದಂಗೆ ಗೊತ್ತಾಗತ್ತೆ. ಹಾಗೆ ಎಲ್ಲಾ ದೇವರ ಗುಣಗಳನ್ನ ಒಟ್ಟಿಗೆ ಯುಗಪತ್ ಒಮ್ಮೆಲೆ ಚಿಂತಿಸಿ ಧ್ಯಾನ ಮಾಡೋದು, ಇದಕ್ಕೆ ಆಲೋಚನೆ ಅಂತ ಕರೀತಾರೆ. ಒಂದೊಂದೇ ಗುಣ ಅಲ್ಲ, 1000 ಗುಣ ಒಟ್ಟಿಗೆ. ಯಾಕೆ ದೇಹದಲ್ಲಿ ಎಷ್ಟು ಗುಣ ಇದೆ, ನಾವು ಯಾವಾಗ ಒಂದೊಂದು ಪಡೆಯೋದು, ಅಷ್ಟು ಅಭ್ಯಾಸ ಮಾಡ್ಕೊಬೇಕಂತ. ಅಂತ ಒಂದು ಆಲೋಚನಾ ಅಂದ್ರೆ ಧ್ಯಾನ. ಅದು ಬ್ರಹ್ಮದೇವರಲ್ಲಿ ಇತ್ತು, ಅದನ್ನ ಮಾಡು ಅಂತ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟಿದ್ದಾನೆ ದೇವರು. ಇದು ನಿಷ್ಠಾಮ್ ಅಂದ್ರೆ ಭಕ್ತಿ ಲಕ್ಷಣ, ಭಕ್ತಿಯನ್ನು ಮಾಡು ಅಂತ. ಇದು ಇಲ್ಲಿನ ವ್ಯಾಖ್ಯಾನ. ಕೆಲವರು ಏನ್ ಮಾಡಿದ್ದಾರೆ ಇದಕ್ಕೆ ಕೆಲವರು ಈ ವ್ಯಾಖ್ಯಾನ ನಿಷ್ಠಾನದಕ್ಕೆ ಭಕ್ತಿ ಅಂತ ಹೇಗೋ ಶ್ರದ್ಧೆ ಅಂತಾನೂ ಇದೆ, ಅದನ್ನ ಇನ್ನೊಬ್ರು ಟಿಪ್ಪಣಿಕಾರರು ಬಿಡಿಸಿದ್ದಾರೆ. ಇದಿರ್ಲಿ. ಕೆಲವ್ರು ಏನ್ ಮಾಡಿದಾರೆ ಇದಕ್ಕೆ ತಪಸ್ಸು ಅಂದ್ರೆ ಏನು ಅಂದ್ರೆ ಕರ್ಮಯೋಗ ಅಂತ ಕೆಲವ್ರು ವ್ಯಾಖ್ಯಾನ. ವಿದ್ಯೆ ಅಂದ್ರೆ ಜ್ಞಾನಯೋಗ. ಅಂದ್ರೆ ಕರ್ಮಯೋಗ ಜ್ಞಾನಯೋಗ ಎರಡೂ ನೀನು ಪಾಲಿಸ್ಬೇಕಾಗಿದೆ, ಎರಡನ್ನು ಅಂತ ಭಗವಂತ ಹೇಳಿದ್ದಾನೆ. ಇನ್ ಕೆಲವ್ರ ಪ್ರಕಾರ ತಪಸ್ಸು ಅಂದ್ರೆ ಇಲ್ಲಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಪ್ರಾಣಾಯಾಮ, ಇಂದ್ರಿಯ ನಿಗ್ರಹ, ಅದೆಲ್ಲ ತಪಸ್ಸು. ವಿದ್ಯೆ ಅಂದ್ರೇನು? ಮಂತ್ರಗಳ ಉಪಾಸನೆ ಮಾಡೋದು ವಿದ್ಯೆ ಅಂತ ಕೆಲವರು ವ್ಯಾಖ್ಯಾನ. ಇನ್ ಕೆಲವರು ತಪಸ್ಸು ಅಂದ್ರೆ ಚಿತ್ತ ಏಕಾಗ್ರ್ಯ, ನಮ್ಮ ಮನಸ್ಸನ್ನ ಸರಿಯಾಗಿ ಒಂದೇ ಕಡೆ ಇಡೋದು, ಇದನ್ನ ತಪಸ್ಸು ಅಂತ ಕರೀತಾರೆ. ವಿದ್ಯೆ ಅಂದ್ರೆ ಮಂತ್ರೋಪಾಸನೆ ಅಂತ. ಇದು ವಸ್ತುತಃ ಈ ವ್ಯಾಖ್ಯಾನ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ ಅಲ್ಲ. ಏನಂತೆ ಬ್ರಹ್ಮದೇವರಿಗೆ ಭಗವಂತ ಕರ್ಮಯೋಗ ಜ್ಞಾನಯೋಗ ಉಪದೇಶ ಮಾಡಿದ, ನೀನ್ ಇದನ್ ಮಾಡು, ಪ್ರಾಣಾಯಾಮ ಅದನ್ನ ಮಾಡು, ಮಂತ್ರೋಪಾಸನೆ ಮಾಡು, ಮನಸ್ಸನ್ನು ಒಂದೇ ಕಡೆ ಇಟ್ಕೋ. ಅರ್ಥ ಏನೋ ಕೇಳಲಿಕ್ಕೆ ಚೆನ್ನಾಗಿದೆ, ಆದ್ರೆ ಅವ್ರ ವ್ಯಾಖ್ಯಾನಕ್ಕೆ ಏನೋ ಪ್ರಮಾಣ ಕೊಟ್ಟಿಲ್ಲ. ಹೀಗೆ ಇಲ್ಲಿನ ತಪಸ್ಸು ಮತ್ತೆ ವಿದ್ಯೆ ಅನ್ನೋ ಶಬ್ದಕ್ಕೆ ಅರ್ಥ ಅನ್ಲಿಕ್ಕೆ ಏನು ಪ್ರಮಾಣ ಕೊಡಿ. ಅಂದ್ರೆ ಒಂದು ಭಾಗವತದ ಪದ್ಯಕ್ಕೆ, ಒಂದು ಆ ಪದಗಳಿಗೆ, ಅಥವಾ ಆ ಪದ್ಯದ ಇಡೀ ಅಭಿಪ್ರಾಯ ಹೀಗೆ ಅಂತ ಹೇಳ್ಬೇಕು, ಅದು ಪ್ರಮಾಣ ಕೊಡ್ಬೇಕು. ಇಲ್ಲದ ಸರಿ ಅಲ್ಲ. ಈ ತರ ಆಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರತಿಯೊಂದು ಏನ್ ಹೇಳಿದ್ರು ಒಂದು ಪ್ರಮಾಣ ಪಕ್ಕಕ್ಕಿರುತ್ತೆ, ಪ್ರಮಾಣ ಇಲ್ಲ ಹೇಳೋದೇ ಇಲ್ಲ. ಅದರಿಂದ ಇಲ್ಲಿ ತಪಸ್ಸು ವಿದ್ಯೆ ಅಂದ್ರೆ ಹೀಗೆ ಅರ್ಥ, ಕಪಿಲ ಸಂಹಿತೆಯಲ್ಲಿ ಹೀಗೆ ಹೇಳಿದ್ದಾರೆ, ಅದನ್ನ ಬೇರೆ ಅರ್ಥ ಮಾಡೋ ಹಾಗಿಲ್ಲ. ಇಷ್ಟ ಆಯ್ತು. ಇದಾದ್ಮೇಲೆ ಬ್ರಹ್ಮದೇವರಿಗೆ ಮನಸ್ಸಿನಲ್ಲಿ ಇಡೀ ಲೋಕಗಳು ಕಾಣ್ತು ವಿವರವಾಗಿ ಅಂತ ಬಂತು. 2 ಮಾಡು ನಿಂಗೆ ಕಾಣುತ್ತೆ ಅಂತ. ಅದು ಹೇಗೆ ಅಂತ ಅದನ್ನ ಆ ಲೋಕ ದರ್ಶನ ಆಗಿದ್ದನ್ನ ಸ್ವಲ್ಪ ಬಿಡಿಸ್ತಾರೆ. 31ನೇ ಶ್ಲೋಕ. ತತ ಆತ್ಮನಿಯೋಗೇನ ಭಕ್ತಿಯುಕ್ತಃ ಸಮಾಹಿತಃ
ದ್ರಷ್ಟಾಸಿ ಮಾಂ ತತಂ ಬ್ರಹ್ಮನ್ ಮಯಿ ಲೋಕಾನ್ ತ್ವಮಾತ್ಮನಿ. ಪರಮಾತ್ಮ ಹೇಳೋದಿಷ್ಟು, ಈಗ ಭಕ್ತಿಯನ್ನು ಮಾಡು, ಆಲೋಚನೆಯನ್ನ ಅಂದ್ರೆ ಧ್ಯಾನ ಮಾಡು, ನನ್ನಲ್ಲೇ ಮನಸ್ಸಿಡು. ಆಗ ಈ ಧ್ಯಾನ ಮಾಡಿದ್ರಿಂದ ಆತ್ಮನಿ, ಆತ್ಮ ಅಂದ್ರೆ ಇಲ್ಲಿ ಹೃದಯ ಅಂತ ಅರ್ಥ. ಹಿಂದೆ ಬಂತು ಆತ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇದೆ ಅಂತ ಬಂತಲ್ಲ, ಅಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಇಲ್ಲಿ ದೇಹದ ಮಧ್ಯಭಾಗದಲ್ಲಿರುವಂತ ಹೃದಯ, ಅದು ಸಂದೋಹ ಅಂತ ಕರೀತಾರಲ್ಲ, ಅದು ಆ ಹೃದಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ನನ್ನನ್ನ ನೀನ್ ನೋಡ್ತೀಯ, ಅಷ್ಟೇ ಅಲ್ಲ, ನನ್ನನ್ನು ನೋಡ್ತಾ ನೋಡ್ತಾ ನನ್ನಲ್ಲಿರೋ ಲೋಕಗಳನ್ನು ನೀನ್ ನೋಡ್ತೀಯ. ಹಾಗಾದ್ರೆ ಲೋಕಗಳನ್ನು ನೋಡೋದು ಅಂದ್ರೆ ಈಗಾಗ್ಲೇ ಲೋಕ ಇದೆ ದೇವ್ರ ಒಳಗಡೆ, ಆ ಲೋಕನ ಬ್ರಹ್ಮದೇವರು ನೋಡ್ಬೇಕೀಗ. ಅದ್ ನೋಡ್ಬೇಕು ಅಂದ್ರೆ ಪರಮಾತ್ಮನ ನೋಡ್ಬೇಕು. ನನ್ ನೋಡು ನೀನು, ನನ್ ಒಳಗಡೆ ಇರೋದೆಲ್ಲ ಕಾಣುತ್ತೆ, ಅದನ್ನೇ ನೀನ್ ಸೃಷ್ಟಿ ತಗೊಂಡ್ಬರ್ತೀಯ ಅಂತ. ಇದೆಲ್ಲ ಮೊದಲೇ ಸಿದ್ಧ ಆಗ್ಬಿಡಿದೆ. ಅದನ್ನ ತೋರ್ಸೋ ಕೆಲ್ಸ ಬ್ರಹ್ಮದೇವ್ರಿಗೆ ಅಷ್ಟೇ. ದೇವ್ರೆಲ್ಲ ಮಾಡ್ಬಿಟ್ಟಿದ್ದಾನೆ, ಎಲ್ಲ ಸಿದ್ಧ. ಅದು ಓ ಹೀಗ ಅಂತ ಬ್ರಹ್ಮದೇವ್ರು ಮಾಡ್ಬೇಕಷ್ಟೇ. ಅದನ್ನ ಆಗ್ಲೇ ಒಂದು ರೆಡಿಯಾಗಿ ತೋರಿಸ್ಬಿಟ್ಟಿದ್ದಾನೆ ತನ್ನ ಒಳಗಡೆ ಇರುವಂತ ಎಲ್ಲಾ ಲೋಕಗಳನ್ನ. ಇದು ಯಾವಾಗ ಸಿಗತ್ತೆ? ಸುಮ್ಮನೆ ಸಿಗಲ್ಲ. ಭಕ್ತಿಯಿಂದ ಏಕಾಗ್ರ ಚಿತ್ತನಾಗಿ ನನ್ನ ಧ್ಯಾನ ಮಾಡಿದಾಗ ನಿನ್ನ ಹೃದಯದ ಮಧ್ಯದಲ್ಲಿ ಸಕಲ ಗುಣ ಪರಿಪೂರ್ಣನಾದ ನನ್ನನ್ನ ನೋಡ್ತೀಯ ಅಂತ ಇಷ್ಟನೇ ಹೇಳಿದ್ರು. ಅದೊಂದು ಶ್ಲೋಕನೂ ಬರುತ್ತಲ್ಲಿ. ಇದನ್ನ ಭಾಗವತ ತಾತ್ಪರ್ಯದಲ್ಲಿ ಉದಾಹರಿಸಿದ್ದಾರೆ. ದೇಹೇ ದೇಹೇ ಹರಿಸ್ತಸ್ಮಿನ್ ಸರ್ವೇ ಲೋಕಾಃ ಪ್ರತಿಷ್ಠಿತಾಃ, ಅಥವಾ ಲೋಕಾಃ ಸರ್ವೇ ಪ್ರತಿಷ್ಠಿತಾಃ, ಅಂಗುಷ್ಠ ಮಾತ್ರೇಪಿ ಪರೇ ಪರಶಕ್ತಿರ್ಯತೋ ವಿಭುಃ ಇತಿ ವಚನಾತ್ ಹೃದಯಂತರ್ಲೋಕ ದರ್ಶನಂ ಯುಕ್ತಂ. ಭಗವಂತನ ಹೃದಯದಲ್ಲಿ ದರ್ಶನ ಕೊಡೋದು ಅಂದ್ರೆ ಇದು ಹೆಂಗ್ ಸಾಧ್ಯ? ದೇವರು ಎಷ್ಟು ದೊಡ್ಡವನು, ಅವನ ದೇಹದ ವ್ಯಾಪ್ತಿ, ಅವನು ಆತ್ಮ ಅಂತ ಕರೆಸ್ಕೊಳ್ತಾನೆ ಅಂತ ಈ ಹಿಂದೆ ಬಂತು. ಆತ್ಮ ಅಂತ ಕರೆಸ್ಕೊಳ್ಳೋದು ಅಂದ್ರೆ ಏನರ್ಥ? ಎಲ್ಲಾ ಕಡೆ ಇದ್ದಾನೆ ಅಂತ ಅರ್ಥ. ಎಲ್ಲಾ ಕಡೆ ಇರೋ ದೇವರನ್ನ ಬ್ರಹ್ಮದೇವರು ತಮ್ಮ ಹೃದಯದ ಒಳಗಡೆ ಹೇಗೆ ಇಟ್ಕೊಂಡ್ರು, ಹೇಗ್ ನೋಡಿದ್ರು, ಅವ್ನು ಅಲ್ಲಿ ಬರ್ದಿದ್ ಹೇಗೆ ಅಂತ. ದೇವ್ರ ರೂಪ ಅಂದ್ರೆ ಏನು ಚಿಕ್ಕ ಇರುವೆ ತರ ಇರಲ್ಲ, ತುಂಬಾ ದೊಡ್ಡ ರೂಪ ತಾನೆ ಅಂತ. ಅದಕ್ಕೆ ಪ್ರಮಾಣ ಕೊಟ್ಟು ಹೇಳ್ತಾರೆ, ದೇಹೇ ದೇಹೇ ಹರಿಸ್ತಸ್ಮಿನ್ ಲೋಕಾಹ. ನಿಜ, ಪ್ರತಿ ದೇಹದಲ್ಲಿ ಭಗವಂತ ಇರ್ತಾನೆ, ಪ್ರತಿಯೊಬ್ಬರ ದೇಹದಲ್ಲಿ. ಹೇಗೆ? ಅಂಗುಷ್ಠ ಪ್ರಮಾಣ, ಹೆಬ್ಬೆರಳಿನಷ್ಟು ಭಗವಂತ ಪರಿಮಾಣದಿಂದ ಇರ್ತಾನೆ. ಅಂಗುಷ್ಠ ಪರಿಮಾಣ ಇದ್ರು ಇಡೀ ಜಗತ್ತು ಅವನಲ್ಲಿದೆ. ಇದೇ ಆಶ್ಚರ್ಯ. ಇಲ್ಲಾಂದ್ರೆ ಅಚಿಂತ್ಯ ಅಂತ ಹೆಂಗ್ ಹೇಳ್ತಾರೆ ದೇವ್ರನ್ನ? ಅದ್ ಹೆಂಗ್ ಸಾಧ್ಯ? ಒಂದು ಹೆಬ್ಬೆರಳಿನಷ್ಟು ಗಾತ್ರದ ದೇವರಲ್ಲಿ ಅಷ್ಟೂ ಲೋಕ ಇರುತ್ತೆ ಅಂದ್ರೆ ಇದು ಹಾಸ್ಯಾಸ್ಪದ ಅಲ್ವಾ? ಅದೇ ದೇವರ ಅಚಿಂತ್ಯಾದ್ಭುತ ಶಕ್ತಿ. ಅದು ಹೇಗೆ ಅಂದ್ರೆ, ಅಚಿಂತ್ಯಾದ್ಭುತ ಶಕ್ತಿ ಇರೋದೆ ಅದನ್ನೇ ತೋರಿಸ್ಲಿಕ್ಕೆ ಪರೇ ಪರಶಕ್ತಿ. ಆ ಪರಮಾತ್ಮನಲ್ಲಿ, ಪರನಾದ ಅವನಲ್ಲಿ ಪರಶಕ್ತಿ, ಅಚಿಂತ್ಯವಾದ ಶಕ್ತಿ ಇದೆ. ಆದ್ರಿಂದ ಇವೆಲ್ಲ ಆಗತ್ತೆ. ಯಾಕೆ? ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಮ್, ಅಥವಾ ನಿಹಿತಂ ಗುಹಾಯಾಮ್, ಎರಡು ಇದೆ. ನಿಹಿತಂ ಗುಹಾಯಾಮ್ ಅಂದ್ರೆ ಅಣುವಿಗಿಂತ ಅಣು ಮಹತ್ವಗಿಂತ ಮಹತ್ವನು ಈ ಎಲ್ಲ ಜಂತುಗಳ ಹೃದಯ ಗುಹೆಯಲ್ಲೇ ಇರ್ತಾನೆ ಅಂತ ಇದೆ. ಅದರ ಪ್ರಕಾರ ಎಲ್ಲರ ಒಳಗಡೆ ಇರ್ತಾನೆ ಅಂದ್ರೆ ಅಂಗುಷ್ಠ ಮಾತ್ರ, ಅಷ್ಟೇ ಚಿಕ್ಕ ರೂಪದಲ್ಲೇ ಅವನಿರ್ಬೇಕು. ಸರಿ, ಇದರಿಂದ ಏನಾಯ್ತು ಈಗ? ಕೊನೆಯದಾಗಿ ತ್ವಯಿ, ನಿನ್ನಲ್ಲಿ ನಾನು ಅಂತ ನೀನು ವ್ಯಾಪಿಸ್ಕೊಂಡಿದೀಯ. ವ್ಯಾಪಿಸ್ಕೊಂಡಿರೋ ನಿನ್ನಲ್ಲೇ ನಾನು ಚಿಕ್ಕ ರೂಪದಿಂದ ಬಂದಿರ್ತೀನಿ, ನನ್ನಲ್ಲಿ ಎಲ್ಲಾ ಲೋಕ ಇದೆ, ಅದನ್ನ ನೀನ್ ನೋಡು ಅಂತ. ಇದುವರೆಗೆ ಪರಮಾತ್ಮ ತಾನು ಬ್ರಹ್ಮದೇವರಿಗೆ ಇಷ್ಟೆಲ್ಲ ಉಪದೇಶ ಕೊಟ್ಟು ನಿಲ್ಲಿಸ್ತಾರೆ. ಇದ್ರ ಮೇಲೆ ಸ್ವಲ್ಪ ವ್ಯಾಖ್ಯಾನ ವಿಶೇಷಗಳನ್ನ ಇಲ್ಲಿ ಇನ್ನೊಂದು ಟಿಪ್ಪಣಿಯಲ್ಲಿ ಬಿಡಿಸ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಒಂದು ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ.